ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಬ್ಯಾನ್ ಮಾಡಿದ್ದ ಬಿಜೆಪಿ ಸರ್ಕಾರದ ಆದೇಶವನ್ನ ಸಿದ್ದರಾಮಯ್ಯ ಸರ್ಕಾರ ರದ್ದು ಮಾಡಿದೆ. ಶನಿವಾರ ಶಿವದಾರದ ಜೊತೆಗೆ ಸ್ಕಾರ್ಫ್ ಹಿಜಾಬ್ಗೂ ಅನುಮತಿ ನೀಡಿದ್ದು ಮತ್ತೊಂದು ಸೈದ್ಧಾಂತಿಕ ಸಮರಕ್ಕೆ ನಾಂದಿ ಹಾಡಿದೆ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಸಂಘರ್ಷ. 2022ರ ಆರಂಭದಲ್ಲಿ ಉಡುಪಿಯ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ತರಗತಿಯೊಳಗೆ ಹಿಜಾಬ್ ಧರಿಸಲು ಅವಕಾಶ ನೀಡದ ಕಾರಣ ಕರ್ನಾಟಕದಲ್ಲಿ ಭಾರಿ ಸಂಘರ್ಷಕ್ಕೆ ಕಾರಣವಾಗಿದ್ದ ವಿಚಾರವಿದು. ರಾಜ್ಯದಾದ್ಯಂತ ವಿದ್ಯಾರ್ಥಿಗಳ ನಡುವೆ ಸೈದ್ಧಾಂತಿಕ ತಿಕ್ಕಾಟ ಶುರುವಾಗಿ ಕೇಸರಿ ಶಾಲು ವರ್ಸಸ್ ಹಿಜಾಬ್ ಪ್ರತಿಭಟನೆಗೆ ವೇದಿಕೆಯಾಗಿತ್ತು. ಶಿಕ್ಷಣ ಸಂಸ್ಥೆಗಳಲ್ಲಿ ಕೋಮು ಉದ್ವಿಗ್ನತೆಗೂ ಕೂಡ ಕಾರಣವಾಗಿತ್ತು. ಇದೀಗ ಮತ್ತೆ ಈ ಸಂಘರ್ಷಕ್ಕೆ ಮರುಜೀವ ಸಿಕ್ಕಿದೆ. ಶಾಲಾ ಕಾಲೇಜಿನಲ್ಲಿ ಹಿಜಾಬ್ಗೆ ಗ್ರೀನ್ ಸಿಗ್ನಲ್. ಹೌದು, ರಾಜ್ಯದ ಶಿಕ್ಷಣ ಇಲಾಖೆಯಿಂದ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗಿದ್ದು ಮುಸ್ಲಿಂ ಸಮುದಾಯದ ಪ್ರಬಲ ಬೇಡಿಕೆಯಾಗಿದ್ದಂತಹ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸುವ ಹಕ್ಕಿಗೆ ರಾಜ್ಯ ಸರ್ಕಾರ ಮನ್ನಣೆ ನೀಡಿದೆ. ಈ ವರ್ಷದಿಂದಲೇ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿದ್ದು ಶನಿವಾರ ಶಿವಧಾರ ರುದ್ರಾಕ್ಷಿಯಂತೆ ಸ್ಕಾರ್ಫ್ ಹಿಜಾಬ್ಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ರಾಜ್ಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೂತನ ಮಾರ್ಗಸೂಚಿಯನ್ನ ಘೋಷಣೆ ಮಾಡಿದ್ದು ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಏಕರೂಪತೆ, ಜಾತ್ಯತೀತತೆ ಮತ್ತು ಸಮಾನ ಶಿಕ್ಷಣದ ವಾತಾವರಣ ನಿರ್ಮಾಣ ಮಾಡಲು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದ್ರೆ 2022ರ ಫೆಬ್ರವರಿ 5ರಂದು ಹೊರಡಿಸಿದಂತಹ ಆದೇಶವನ್ನ ವಾಪಸ್ ಪಡೆದುಕೊಂಡಿದ್ದೀವಿ ಅಂತ ಸಮರ್ಥನೆ ನೀಡಿದ್ರು. ಜನಿವಾರ ಹಾಕೊಳ್ಳೋದಿರಲಿ, ಶಿವದಾರ ಹಾಕೊಳ್ತಾರೆ, ಕೆಲವರು ಪೇಟ ಹಾಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ಇದನ್ನು ಹಾಕ್ತಾರೆ, ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ. ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡ್ರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ, ಯಾವುದೇ ಥರದ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನು ಭಾಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆ ಇದೆಲ್ಲದೂ ಕೂಡ ಬರಬೇಕು ಅಂದರು. ರಾಜ್ಯ ಶಿಕ್ಷಣ ಇಲಾಖೆಯ ಆದೇಶದಲ್ಲಿ ಯಾವ್ಯಾವ ಅಂಶ ಉಲ್ಲೇಖವಾಗಿದೆ ಅಂತ ನೋಡೋದಾದ್ರೆ, ಹಿಜಾಬ್ ಹಕ್ಕಿಗೆ ಅಸ್ತು. ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಸ್ತು ಮತ್ತು ಉತ್ತಮ ಆಡಳಿತದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸಾಂವಿಧಾನಿಕ ಮೌಲ್ಯವನ್ನು ಬೆಳೆಸುವುದು ನಮ್ಮ ಉದ್ದೇಶ ಅಂತ ಸರ್ಕಾರ ಹೇಳ್ತಿದೆ. ವೈಜ್ಞಾನಿಕ ಜಾತ್ಯತೀತತೆ ಮತ್ತು ಸಮಾನತೆ ಕಾಪಾಡುವುದು, ವಿದ್ಯಾರ್ಥಿಗಳಲ್ಲಿ ಸಾಮರಸ್ಯವನ್ನು ಬೆಳೆಸುವುದು, ಇದರ ಜೊತೆಗೆ ಸಮಾನತೆ ಮತ್ತು ಘನತೆ ಉಳಿಸುವ ವಾತಾವರಣ ನಿರ್ಮಿಸುತ್ತೇವೆ ಅಂತ ಶಿಕ್ಷಣ ಸಚಿವರು ಹೇಳಿದ್ದು, ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ನಿಗದಿತ ಸಮವಸ್ತ್ರವನ್ನು ಧರಿಸಬೇಕು. ಸಮವಸ್ತ್ರ ಇಲ್ಲದಿದ್ದರೆ ವ್ಯವಸ್ಥೆಗೆ ಧಕ್ಕೆಯಾಗದ ಉಡುಪನ್ನು ಧರಿಸಬೇಕು. ಧಾರ್ಮಿಕ ಆಚರಣೆಯಿಂದ ಶಿಕ್ಷಣಕ್ಕೆ ಧಕ್ಕೆಯಾಗಬಾರದು. ಒಂದೊಮ್ಮೆ ಧಕ್ಕೆಯಾದರೆ ಶಿಕ್ಷಣ ಕಾಯ್ದೆಯಡಿ 1983ರ ಅನ್ವಯ ಕ್ರಮ ಅಂತ ಮಾರ್ಗಸೂಚಿಯಲ್ಲಿ ಉಲ್ಲೇಖಿಸಲಾಗಿದೆ. ಹಿಜಾಬ್ ನಮ್ಮ ಹಕ್ಕು ಅಂತ ಕೋರ್ಟ್ ಕಟಕಟೆಗೆ ಹೋಗಿದ್ದಂತಹ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಈ ಹಿಂದೆ ಹಿನ್ನಡೆಯಾಗಿತ್ತು. ಹೈಕೋರ್ಟ್ ಹಿಜಾಬ್ ನಿಷೇಧವನ್ನ ಎತ್ತಿ ಹಿಡಿದಿದ್ರು. ಈ ವಿಷಯವು ಸುಪ್ರೀಂ ಕೋರ್ಟ್ನಲ್ಲಿ ವಿಭಜಿತ ತೀರ್ಪಿಗೆ ಕಾರಣವಾಯಿತು. ಈಗ ರಾಜ್ಯ ಸರ್ಕಾರವೇ ಹಿಜಾಬ್ ಬ್ಯಾನ್ ವಾಪಸ್ ಪಡೆದುಕೊಂಡಿದೆ. ಇನ್ನು ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯ ಮುನಿಸಿಕೊಂಡ ಬೆನ್ನಲ್ಲೇ ಈ ನಿರ್ಣಯವಾಗಿದ್ದು ಚರ್ಚೆಗೆ ಗ್ರಾಸವಾಗಿದೆ. ದೀಪ್ತಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅನುಮತಿ ನೀಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಖಂಡಿಸಿದ್ದಾರೆ. ಇದು ಮುಸ್ಲಿಂ ತುಷ್ಟೀಕರಣಕ್ಕಾಗಿಯೇ ಮಾಡಿರುವಂತಹ ಕ್ರಮ ಅಂತ ಕಿಡಿಕಾರಿದ್ದಾರೆ. ಯಾವ ಸಾಂಪ್ರದಾಯಿಕ ಅಲ್ಲ ಅಂತನ್ನುವಂಥದ್ದು ಹೈಕೋರ್ಟ್ ಜಜ್ಮೆಂಟ್ ಇದೆ. ಇದು ಕುರಾನ್ನಲ್ಲಿ ಇಲ್ಲ, ಶರಿಯಾದಲ್ಲಿ ಇಲ್ಲ, ಮುಸ್ಲಿಂ ಯಾವುದೇ ಇದರಲ್ಲಿ ಇಲ್ಲ ಅಂತನ್ನುವಂಥದ್ದು ಹೈಕೋರ್ಟ್ ಜಜ್ಮೆಂಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಹೋಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟಿನ ಜಜ್ಮೆಂಟನ್ನೇ ಎತ್ತಿ ಹಿಡಿದಿದೆ. ಸೊ ಇಂಥ ಸಂದರ್ಭದಲ್ಲಿ ಇವರು ಉದ್ದಟತನದಿಂದ ಮುಸ್ಲಿಂ ತುಷ್ಟೀಕರಣದ ದೃಷ್ಟಿಯಿಂದನೇ ದಾವಣಗೆರೆಯ ಚುನಾವಣೆಯಲ್ಲಿ ಭುಗಿಲೆದ್ದಂಥ ಮುಸ್ಲಿಮರ ಆಕ್ರೋಶ, ಇಡೀ ದೇಶ, ಇಡೀ ರಾಜ್ಯಾದ್ಯಂತ ಎದ್ದಂಥ ಆಕ್ರೋಶ, ಅದನ್ನು ಪ್ಲೀಸ್ ಮಾಡೋ ಸಲುವಾಗಿ ಈ ರೀತಿ ಒಂದೊಂದು ಹಂತವಾಗಿ ಬೇರೆ ಬೇರೆ ರೀತಿಯ ಅವರನ್ನು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಅಂತನ್ನುವಂಥದ್ದು ಹೇಳ್ತೀನಿ. ಈ ಅಧಿಸೂಚನೆ ಇದು ಮಾಡಿದ್ದು ತಪ್ಪು.
ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ ಅಂತನ್ನುವಂಥದ್ದು ಹೇಳ್ತೀನಿ. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಬ್ಯಾನ್ ಮಾಡಿದ್ದ ಬಿಜೆಪಿ ಸರ್ಕಾರದ ಆದೇಶವನ್ನ ಸಿದ್ದರಾಮಯ್ಯ ಸರ್ಕಾರ ರದ್ದು ಮಾಡಿದೆ. ಶನಿವಾರ ಶಿವದಾರದ ಜೊತೆಗೆ ಸ್ಕಾರ್ಪ್ ಹಿಜಾಬ್ಗೂ ಅನುಮತಿ ನೀಡಿದ್ದು ಮತ್ತೊಂದು ಸೈದ್ಧಾಂತಿಕ ಸಮರಕ್ಕೆ ನಾಂದಿ ಹಾಡಿದೆ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಸಂಘರ್ಷ. 2022ರ ಆರಂಭದಲ್ಲಿ ಉಡುಪಿಯ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ತರಗತಿಯೊಳಗೆ ಹಿಜಾಬ್ ಧರಿಸಲು ಅವಕಾಶ ನೀಡದ ಕಾರಣ ಕರ್ನಾಟಕದಲ್ಲಿ ಭಾರಿ ಸಂಘರ್ಷಕ್ಕೆ ಕಾರಣವಾಗಿದ್ದ ವಿಚಾರವಿದು. ರಾಜ್ಯದಾದ್ಯಂತ ವಿದ್ಯಾರ್ಥಿಗಳ ನಡುವೆ ಸೈದ್ಧಾಂತಿಕ ತಿಕ್ಕಾಟ ಶುರುವಾಗಿ ಕೇಸರಿ ಶಾಲು ವರ್ಸಸ್ ಹಿಜಾಬ್ ಪ್ರತಿಭಟನೆಗೆ ವೇದಿಕೆಯಾಗಿತ್ತು. ಶಿಕ್ಷಣ ಸಂಸ್ಥೆಗಳಲ್ಲಿ ಕೋಮು ಉದ್ವಿಗ್ನತೆಗೂ ಕೂಡ ಕಾರಣವಾಗಿತ್ತು. ಇದೀಗ ಮತ್ತೆ ಈ ಸಂಘರ್ಷಕ್ಕೆ ಮರುಜೀವ ಸಿಕ್ಕಿದೆ. ಶಾಲಾ ಕಾಲೇಜಿನಲ್ಲಿ ಹಿಜಾಬ್ಗೆ ಗ್ರೀನ್ ಸಿಗ್ನಲ್. ಹೌದು, ರಾಜ್ಯದ ಶಿಕ್ಷಣ ಇಲಾಖೆಯಿಂದ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗಿದ್ದು ಮುಸ್ಲಿಂ ಸಮುದಾಯದ ಪ್ರಬಲ ಬೇಡಿಕೆಯಾಗಿದ್ದಂತಹ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸುವ ಹಕ್ಕಿಗೆ ರಾಜ್ಯ ಸರ್ಕಾರ ಮನ್ನಣೆ ನೀಡಿದೆ. ಈ ವರ್ಷದಿಂದಲೇ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿದ್ದು ಶನಿವಾರ ಶಿವಧಾರ, ರುದ್ರಾಕ್ಷಿಯಂತೆ ಸ್ಕಾರ್ಪ್ ಹಿಜಾಬ್ಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ರಾಜ್ಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೂತನ ಮಾರ್ಗಸೂಚಿಯನ್ನ ಘೋಷಣೆ ಮಾಡಿದ್ದು ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಏಕರೂಪತೆ, ಜಾತ್ಯತೀತತೆ ಮತ್ತು ಸಮಾನ ಶಿಕ್ಷಣದ ವಾತಾವರಣ ನಿರ್ಮಾಣ ಮಾಡಲು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದ್ರೆ 2022ರ ಫೆಬ್ರವರಿ 5ರಂದು ಹೊರಡಿಸಿದಂತಹ ಆದೇಶವನ್ನ ವಾಪಸ್ ಪಡೆದುಕೊಂಡಿದ್ದೀವಿ ಅಂತ ಸಮರ್ಥನೆ ನೀಡಿದ್ರು. ಜನಿವಾರ ಹಾಕ್ಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ಇದನ್ನು ಹಾಕ್ತಾರೆ, ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡ್ರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ ಯಾವುದೇ ಥರದ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನು ಭಾಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆ ಇದೆಲ್ಲದೂ ಕೂಡ ಬರಬೇಕು ಅಂದರು. ರಾಜ್ಯ ಶಿಕ್ಷಣ ಇಲಾಖೆಯ ಆದೇಶದಲ್ಲಿ ಯಾವ್ಯಾವ ಅಂಶ ಉಲ್ಲೇಖವಾಗಿದೆ ಅಂತ ನೋಡೋದಾದ್ರೆ, ಹಿಜಾಬ್ ಹಕ್ಕಿಗೆ ಅಸ್ತು. ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಸ್ತು ಮತ್ತು ಉತ್ತಮ ಆಡಳಿತದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸಾಂವಿಧಾನಿಕ ಮೌಲ್ಯವನ್ನು ಬೆಳೆಸುವುದು ನಮ್ಮ ಉದ್ದೇಶ ಅಂತ ಸರ್ಕಾರ ಹೇಳ್ತಿದೆ. ವೈಜ್ಞಾನಿಕ ಜಾತ್ಯತೀತತೆ ಮತ್ತು ಸಮಾನತೆ ಕಾಪಾಡುವುದು, ವಿದ್ಯಾರ್ಥಿಗಳಲ್ಲಿ ಸಾಮರಸ್ಯವನ್ನು ಬೆಳೆಸುವುದು, ಇದರ ಜೊತೆಗೆ ಸಮಾನತೆ ಮತ್ತು ಘನತೆ ಉಳಿಸುವ ವಾತಾವರಣ ನಿರ್ಮಿಸುತ್ತೇವೆ ಅಂತ ಶಿಕ್ಷಣ ಸಚಿವರು ಹೇಳಿದ್ದು, ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ನಿಗದಿತ ಸಮವಸ್ತ್ರವನ್ನು ಧರಿಸಬೇಕು. ಸಮವಸ್ತ್ರ ಇಲ್ಲದಿದ್ದರೆ ವ್ಯವಸ್ಥೆಗೆ ಧಕ್ಕೆಯಾಗದ ಉಡುಪನ್ನು ಧರಿಸಬೇಕು. ಧಾರ್ಮಿಕ ಆಚರಣೆಯಿಂದ ಶಿಕ್ಷಣಕ್ಕೆ ಧಕ್ಕೆಯಾಗಬಾರದು. ಒಂದೊಮ್ಮೆ ಧಕ್ಕೆಯಾದರೆ ಶಿಕ್ಷಣ ಕಾಯ್ದೆಯಡಿ 1983ರ ಅನ್ವಯ ಕ್ರಮ ಅಂತ ಮಾರ್ಗಸೂಚಿಯಲ್ಲಿ ಉಲ್ಲೇಖಿಸಲಾಗಿದೆ. ಹಿಜಾಬ್ ನಮ್ಮ ಹಕ್ಕು ಅಂತ ಕೋರ್ಟ್ ಕಟಕಟೆಗೆ ಹೋಗಿದ್ದಂತಹ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಈ ಹಿಂದೆ ಹಿನ್ನಡೆಯಾಗಿತ್ತು. ಹೈಕೋರ್ಟ್ ಹಿಜಾಬ್ ನಿಷೇಧವನ್ನ ಎತ್ತಿ ಹಿಡಿದಿದ್ರು. ಈ ವಿಷಯವು ಸುಪ್ರೀಂ ಕೋರ್ಟ್ನಲ್ಲಿ ವಿಭಜಿತ ತೀರ್ಪಿಗೆ ಕಾರಣವಾಯಿತು. ಈಗ ರಾಜ್ಯ ಸರ್ಕಾರವೇ ಹಿಜಾಬ್ ಬ್ಯಾನ್ ವಾಪಸ್ ಪಡೆದುಕೊಂಡಿದೆ. ಇನ್ನು ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯ ಮುನಿಸಿಕೊಂಡ ಬೆನ್ನಲ್ಲೇ ಈ ನಿರ್ಣಯವಾಗಿದ್ದು ಚರ್ಚೆಗೆ ಗ್ರಾಸವಾಗಿದೆ. ದೀಪ್ತಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅನುಮತಿ ನೀಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಖಂಡಿಸಿದ್ದಾರೆ. ಇದು ಮುಸ್ಲಿಂ ತುಷ್ಟೀಕರಣಕ್ಕಾಗಿಯೇ ಮಾಡಿರುವಂತಹ ಕ್ರಮ ಅಂತ ಕಿಡಿಕಾರಿದ್ದಾರೆ. ಯಾವ ಸಾಂಪ್ರದಾಯಿಕ ಅಲ್ಲ ಅಂತನ್ನುವಂಥದ್ದು ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ. ಇದು ಕುರಾನ್ನಲ್ಲಿ ಇಲ್ಲ, ಶರಿಯಾದಲ್ಲಿ ಇಲ್ಲ, ಮುಸ್ಲಿಂ ಯಾವುದೇ ಇದರಲ್ಲಿ ಇಲ್ಲ ಅಂತನ್ನುವಂಥದ್ದು ಹೈಕೋರ್ಟ್ ಜಡ್ಜ್ಮೆಂಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಹೋಯಿತು, ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟಿನ ಜಡ್ಜ್ಮೆಂಟನ್ನೇ ಎತ್ತಿ ಹಿಡಿದಿದೆ. ಸೊ ಇಂಥ ಸಂದರ್ಭದಲ್ಲಿ ಇವರು ಉದ್ದಟತನದಿಂದ ಮುಸ್ಲಿಂ ತುಷ್ಟೀಕರಣದ ದೃಷ್ಟಿಯಿಂದನೇ ದಾವಣಗೆರೆಯ ಚುನಾವಣೆಯಲ್ಲಿ ಭುಗಿಲೆದ್ದಂಥ ಮುಸ್ಲಿಮರ ಆಕ್ರೋಶ, ಇಡೀ ದೇಶ, ಇಡೀ ರಾಜ್ಯಾದ್ಯಂತ ಎದ್ದಂಥ ಆಕ್ರೋಶ, ಅದನ್ನು
ಪ್ಲೀಸ್ ಮಾಡೋ ಸಲುವಾಗಿ ಈ ರೀತಿ ಒಂದೊಂದು ಹಂತವಾಗಿ ಬೇರೆ ಬೇರೆ ರೀತಿಯ ಅವರನ್ನು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಅಂತನ್ನುವಂಥದ್ದು ಹೇಳ್ತೀನಿ. ಈ ಅಧಿಸೂಚನೆ ಇದು ಮಾಡಿದ್ದು ತಪ್ಪು, ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ ಅಂತನ್ನುವಂಥದ್ದು ಹೇಳ್ತೀನಿ.